ಪೌಲನು ಬರೆಯುವಂತ ಅನೇಕ ಸತ್ಯಾಂಶಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಈ ದಿನವೂ ಕೂಡ ನಾನು ಮುಂದುವರೆದ ಭಾಗವಾಗಿ ಫಿಲಿಪಿಯರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 4ನೇ ವಚನದಲ್ಲಿ ಬರುವಂತಹ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡ್ತಾ ನಾವು ಬರುವಂತರಾಗೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಹೀಗೆ ನಾವು ನೋಡುವಂತವರಾಗಿದ್ದೇವೆ. ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಬಹಳ ಅದ್ಭುತವಾದಂತ ಒಂದು ಸಾಲುಗಳು ಇದಾಗಿದೆ. ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಬೇಕೆಂಬುದಾಗಿ ಶ್ರೀ ಪೌಲನು ಬಯಸುವಂತವನಾಗಿದ್ದಾನೆ. ನಾವು ಕರ್ತನ ಮಕ್ಕಳಾಗಿರುವುದರಿಂದ, ನಾವು ಕರ್ತನಿಗೆ ಉಪಯುಕ್ತವಾದಂತಹ ಪಾತ್ರೆಗಳಾಗಿರುವುದರಿಂದ, ನಾವು ಕರ್ತನ ಸನ್ನಿಧಾನದಲ್ಲಿ ಉಪಯುಕ್ತವಾದಂತಹ ಪಾತ್ರೆಗಳಾಗಿ ನಾವು ಹೆಚ್ಚೆಚ್ಚಾಗಿ ಕಾಣಿಸಿಕೊಳ್ಳಬೇಕೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. ಹಾಗಾಗಿ ಕರ್ತನ ವಿಷಯದಲ್ಲಿ ಉಪಯುಕ್ತವಾದಂತಹ ಪಾತ್ರೆಗಳಾಗಿ ನಾವು ಉಪಯೋಗವಾಗಬೇಕಾದರೆ ನಮ್ಮಲ್ಲಿ ಇರುವಂತಹ ಅರ್ಹತೆಗಳನ್ನ ಆತನು ನಮಗೆ ತಿಳಿಸುವಂತವನಾಗಿದ್ದಾನೆ. ಇಲ್ಲಿ ಆತನು ನಮಗೆ ತಿಳಿಸುವಾಗ ಕರ್ತನಾದಂತಹ ಯೇಸು ಕ್ರಿಸ್ತನಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. ಯಾಕೆ ಎಂಬುದಾಗಿ ಹೇಳುವಾಗ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಈ ಲೋಕದ ಜಂಜಾಟದ ನಿಮಿತ್ತವಾಗಿ, ಈ ಲೋಕದ ಎಲ್ಲಾ ರೀತಿಯ ಸಮಸ್ಯೆಗಳ ಸುಳಿಯಲ್ಲಿ ನಾವು ಸಿಲುಕುವುದರ ನಿಮಿತ್ತವಾಗಿ ನಮ್ಮ ಮನಸ್ಸುಗಳನ್ನು ನಾವು ಕೆಡಿಸಿಕೊಳ್ಳುವಂತವರಾಗಿದ್ದೇವೆ. ನಮ್ಮ ಮನಸ್ಸುಗಳನ್ನು ನಾವು ಕೆಡಿಸಿಕೊಂಡವರಾಗಿ ನಮ್ಮ ಮನಸ್ಸನ್ನು ನಾವು ಸೈತಾನನಿಗೆ ಒಪ್ಪಿಸಿಕೊಡುವಂತವರಾಗಿದ್ದೇವೆ. ಹಾಗಾಗಿ ಪೌಲನ ಆಲೋಚನೆ ಏನೆಂಬುದಾಗಿ ಹೇಳುವಾಗ, ನೀವು ನಿಮ್ಮ ಮನಸ್ಸನ್ನ ಕೆಡಿಸಿಕೊಳ್ಳದೆ ನೀವು ಈ ಲೋಕದ ಯಾತ್ರೆಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಮಗನಾಗಿ, ಮಗಳಾಗಿ, ಕುಟುಂಬವಾಗಿ, ಸಭೆಯಾಗಿ ನೀವು ಜೀವಿಸಬೇಕಾದರೆ ನಿಮ್ಮೆಲ್ಲರಲ್ಲಿಯೂ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ಇದ್ದಂತಹ ಮನಸ್ಸು ಇರಬೇಕೆಂಬುದಾಗಿ ಆತನು ಎನಿಸುವಂತವನಾಗಿದ್ದಾನೆ. ಫಿಲಿಪಿ ಪತ್ರಿಕೆಯ ಮೂಲ ಉದ್ದೇಶ ಸಭಾ ಹಿರಿಯರಿಗೆ ಬರೆಯುವಂತದ್ದೇ ಆಗಿದೆ. ಸಭಾ ಹಿರಿಯರು ಈ ಲೋಕದಲ್ಲಿ ಅವರು ಸಭೆಗಳನ್ನ ಕಾಯುವಂತವರಾಗಿದ್ದಾರೆ. ಆ ಸಭೆಗಳನ್ನ ಕಾಯುವಂತವರಾಗಿರ್ತಕ್ಕಂತಹ ಸಭಾ ಹಿರಿಯರು ಅನೇಕ ಜವಾಬ್ದಾರಿಗಳನ್ನ ಹೊಂದಿದ್ದಾರೆ. ಆ ಜವಾಬ್ದಾರಿಗಳು ಏನೆಂಬುದನ್ನ ಕಳೆದ ಸಾಲ ನಾನು ತಿಳಿಸಿಕೊಟ್ಟಿದ್ದೇನೆ. ಅದೇ ಪ್ರಕಾರವಾಗಿ ಈ ದಿನ ನಾನು ಮುಂದುವರಿದ ಭಾಗದಲ್ಲಿ ಈ ದಿನ ನಾವು ಸಭಾ ಹಿರಿಯರಿಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದಗಳನ್ನ ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡ್ತಾ ನಾವು ಬರೋಣ. ಕರ್ತನಾದ ಯೇಸು ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿಯೂ ಇರಬೇಕೆಂಬುದಾಗಿ ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಆತನು ಸಾರ್ವತ್ರಿಕವಾಗಿ ಆಶೀರ್ವಾದಗಳು ಏನೆಂಬುದನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡ್ತಾ ಬರೋಣ. ಯಾಕೆ ಎಂಬುದಾಗಿ ಹೇಳುವಾಗ, ಸಭೆಯನ್ನ ಕಾಯುವಂತಹ ಸಭಾ ಸೇವಕರಿಗೆ, ಸಭಾ ಹಿರಿಯರಿಗೆ ಆತನು ಅನೇಕ ಆಶೀರ್ವಾದಗಳನ್ನ ಕೊಟ್ಟಿದ್ದಾನೆ. ನಾವು ನೋಡ್ತೇವೆ, ಮೋಶೆಯ ಜೀವಿತದಲ್ಲಿ ನಾವು ಆತನ 120 ವರ್ಷಗಳ ಜೀವಿತವನ್ನು ನಾವು ಆಲೋಚನೆ ಮಾಡುವಾಗ, ಮೊದಲ 40 ವರ್ಷಗಳ ಕಾಲ ಆತನು ತನ್ನ ಆತನ ಜೀವಿತವನ್ನ 40 ವರ್ಷಗಳ ಕಾಲ ಅರಮನೆಯ ವೈಭೋಗದಲ್ಲಿ ಕಳೆದನು. ಅದರ ಉದ್ದೇಶ ಏನಪ್ಪಾ ಅಂದ್ರೆ, ಅಲ್ಲಿ ಆತನಿಗೆ ಬೇಕಾದಂತಹ ಸುಶಿಕ್ಷಿತವಾದ ಶಿಕ್ಷಣ ಬೇಕಾಗಿತ್ತು. ಸಾಮ, ದಂಡ, ವೇದ ಎಂಬುದಾಗಿ ನಾವು ಕರಿತೇವೆ. ಅಂದ್ರೆ ಏನು, ಈ ಲೋಕದಲ್ಲಿ ಜೀವಿಸಲು ನಮಗೆ ಬೇಕಾದಂತಹ ಎಲ್ಲಾ ರೀತಿಯ ಅರ್ಹತೆಯನ್ನ ಹೊಂದುವಂತದ್ದು ಆ ಒಂದು 40 ವರ್ಷದ ಮೂಲ ಉದ್ದೇಶವಾಗಿತ್ತು. ಅದಾದ ನಂತರ ನೋಡ್ತೇವೆ ನಾವು, ಅಲ್ಲಿ ಒಂದು ಯೂ ಟರ್ನ್ ಬರ್ತದೆ. ರಾಜಕುಮಾರನಾಗಿದ್ದಂತಹ ಮೋಶೆ ಏನಾಗ್ತಾ ಇದ್ದಾನೆ, ಈಗ ಆತನು ಕುರಿಗಳನ್ನ ಕಾಯಿಸುವಂತ ಕುರುಬನಾಗಿ ಆತನು ಮಾರ್ಪಡ್ತಾ ಇದ್ದಾನೆ. ನಾವು ನೋಡ್ತೇವೆ, ಹಳ್ಳಿಗಳಲ್ಲಿ ಕುರಿಯನ್ನ ಮೇಯಿಸುವಂತವರನ್ನ ಯಾವ ಲೆಕ್ಕಕ್ಕೂ ಬಾರದವರು ಎಂಬುದಾಗಿ ನೆನೆಸುವಂತವರಾಗಿದ್ದಾರೆ. ಯಾಕೆ ಎಂಬುದಾಗಿ ಹೇಳುವಾಗ, ಕುರಿ ಕಾಯ್ತಕ್ಕಂಥ ಒಂದು ಕಾಯಕ ಇದೆಯಲ್ಲ, ಅದು ಅಷ್ಟೇನು ಉನ್ನತವಾದ ಒಂದು ಉದ್ಯೋಗವಲ್ಲ. ಅದನ್ನ ಯಾರು ಬೇಕಾದರೂ ಕೆಲಸಕ್ಕೆ ಬಾರದವರು ಆ ಕಾರ್ಯವನ್ನ ಮಾಡ್ತಾರೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಆದ್ರೆ ನಾವು ನೋಡ್ತೇವೆ, ದೇವರು ಮೋಶೆಯನ್ನ ಆರಿಸಿಕೊಂಡು ಆ 2ನೇ ಭಾಗದಲ್ಲಿ
ಆತನು ಕುರುಬನಾಗಿ ಮಾರ್ಪಡುವಂತ ನೋಡುವಂತವರಾಗಿದ್ದೇವೆ. ಯಾಕೆ ಎಂಬುದಾಗಿ ನೋಡುವಾಗ ಆ ಕುರಿಗಳು ಅದು ಅಲ್ಲಿ ನೋಡುವಾಗ ಇಸ್ರಾಯೇಲರಿಗೆ ಅದು ಸಾದೃಶ್ಯವಾಗಿದೆ. ಇಸ್ರಾಯೇಲರಿಗೆ ಅದು ಸಾದೃಶ್ಯವಾಗಿದೆ. ಆ ಕುರುಬನಾಗಿರ್ತಕ್ಕಂಥ ಮೋಶೆ ಅಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಆತನು ಸಾದೃಶ್ಯನಾಗಿದ್ದಾನೆ. ಹಾಗೆ ನೋಡುವಾಗ ಆ ಕುರಿಗಳು ಎಲ್ಲೆಂದರಲ್ಲಿ ಹೋಗ್ತವೆ, ಅವು ದಾರಿ ತಪ್ಪಿ ಹೋಗುವಂತದ್ದಾಗಿರ್ತವೆ. ಆ ಕುರಿಗಳ ಹಿಂಡನ್ನ ಕಾಯಬೇಕಾದರೆ ಅದು ಅಷ್ಟು ಸುಲಭವಾದಂತ ಕಾರ್ಯವಲ್ಲ, ಬಹಳ ತ್ರಾಸವಾಗಿರ್ತಕ್ಕಂಥ ಒಂದು ಕಾರ್ಯವಾಗಿದೆ. ಹಾಗಾಗಿ ಆತನು ಆ ಕುರಿಗಳನ್ನ ಸಾಕುವುದರ ಮುಖಾಂತರವಾಗಿ ಆ ಕುರಿಗಳಿಗೆ ಆತನು ನಾಯಕನಾಗಿ ಆತನು ಮುಂದೆ ಹೋಗುವುದರ ಮುಖಾಂತರವಾಗಿ ಇಸ್ರಾಯೇಲರನ್ನ ಮತ್ತೆ 40 ವರ್ಷಗಳ ಕಾಲ ಹೇಗೆ ನಡೆಸಬೇಕೆಂಬುದಕ್ಕೆ ಸಾದೃಶ್ಯವಾಗಿ ದೇವರು ತಾನೇ ಮೋಶೆಯನ್ನು ಆರಿಸಿಕೊಂಡು ಆತನನ್ನ ಕುರುಬನನ್ನಾಗಿ ಮಾಡಿದ್ದಾನೆ. ಅದೇ ಪ್ರಕಾರವಾಗಿ ನಮ್ಮ ಸಭೆಗಳಲ್ಲಿರುವಂತಹ ಸಭಾ ಹಿರಿಯರುಗಳು ನಮ್ಮನ್ನ ಆಳುವಂತ ನಾಯಕರಾಗಿದ್ದಾರೆ. ಆ ಸಭಾ ನಾಯಕರುಗಳು, ಸಭಾ ಹಿರಿಯರು ಕುರಿಗಳೋಪಾದಿರುವಂತಹ ನಾವು ಮಾಡುವಂತಹ ಎಲ್ಲಾ ತಪ್ಪುಗಳನ್ನ ಮನ್ನಿಸುತ್ತಾ, ಎಲ್ಲಾ ತಪ್ಪುಗಳನ್ನ ತಿದ್ದುತ್ತಾ ಆ ಸಭೆಯನ್ನ ಅವರು ಒಂದು ವಿಧವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತ ಜವಾಬ್ದಾರಿಯನ್ನ ಕರ್ತನು ತಾನೇ ಸಭಾ ಹಿರಿಯರಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಈ ದಿನ ಸಭಾ ಹಿರಿಯರಿಗಳಿಗೂ ಕೂಡ ಕರ್ತನು ತಾನೇ ಅನೇಕ ಆಶೀರ್ವಾದಗಳನ್ನ ಕೊಟ್ಟಿದ್ದಾನೆ. ಆ ಆಶೀರ್ವಾದಗಳನ್ನ ಅವರು ಬಾಧ್ಯತೆಯಾಗಿ ಹೊಂದಿದ್ದಾರೆ. ಆದರೆ ಆ ಆಶೀರ್ವಾದಗಳನ್ನ ಅವರು ಉಪಯೋಗಿಸಿಕೊಳ್ಳಬೇಕಷ್ಟೇ. ಆ ಆಶೀರ್ವಾದಗಳನ್ನ ಅವರು ಪಡೆದುಕೊಳ್ಳಬೇಕಾದರೆ, ಆ ಆಶೀರ್ವಾದಗಳನ್ನು ಅವರು ಅನುಭವಿಸಬೇಕಾದರೆ ಸ್ವತಃ ಅವರು ತಾನೇ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ಇದ್ದಂತ ಮನಸ್ಸನ್ನ ಅವರು ಪಡೆದುಕೊಳ್ಳಬೇಕು. ಆಗ ತಾನೇ ಈ ಆಶೀರ್ವಾದಗಳನ್ನ ಅವರು ಹೊಂದಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಮೊದಲನೆಯ ಒಂದು ಪ್ರಸ್ತಾಪಕ್ಕೆ ನಾವು ಬರುವಾಗ, ಕರ್ತನಾದಂತ ಯೇಸು ಕ್ರಿಸ್ತರು ತಾನೇ ಸಭಾ ಹಿರಿಯರಿಗೆ ಕೊಟ್ಟಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಆಶೀರ್ವಾದಗಳಲ್ಲಿ ಮೊದಲನೇ ಆಶೀರ್ವಾದ ಯಾವುದೆಂಬುದಾಗಿ ನೋಡುವಾಗ, ಅವರಿಗೆ ರೋಗಗಳನ್ನು ವಾಸಿ ಮಾಡುವಂತ ಶಕ್ತಿಯನ್ನ ಕೊಟ್ಟಿದ್ದಾನೆ. ಸಭಾ ನಾಯಕರುಗಳು, ಸಭಾ ಹಿರಿಯರು ಯಾವುದೇ ವ್ಯಕ್ತಿಯ ರೋಗವನ್ನ ವಾಸಿ ಮಾಡುವಂತಹ ಶಕ್ತಿ ಇರ್ತಕ್ಕಂಥ ಆಶೀರ್ವಾದವನ್ನ ಕರ್ತನು ತಾನೇ ಸಭಾ ಹಿರಿಯರಿಗೆ ಕೊಟ್ಟಿದ್ದಾನೆ. ಆ ಆಶೀರ್ವಾದವನ್ನು ಅವರು ಬಾಧ್ಯತೆಯಾಗಿ ಹೊಂದಬೇಕು. ಅದಕ್ಕೆ ನಾವು ಅದಕ್ಕೆ ಪ್ರಸ್ತಾಪವನ್ನು ನಾವು ಎಲ್ಲಿ ನೋಡ್ತೇವೆ? ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕೋಬನ ಪತ್ರಿಕೆಯಲ್ಲಿ ನಾವು ಈ ಸಂಬಂಧವಾಗಿ ನೋಡುವಂತವರಾಗಿದ್ದೇವೆ. ಯಾಕೋಬನು ತನ್ನ ಪತ್ರಿಕೆಯನ್ನ ಬರೆಯುವಾಗ ಅಲ್ಲಿ ಆತನು ಸಭಾ ಹಿರಿಯರ ಕುರಿತು ಆತನು ಬರೆಯುವಂತವನಾಗಿದ್ದಾನೆ. ನಾವು ನೋಡ್ತೇವೆ, ಆ ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಆತನು ಯಾಕೋಬನು ಹೇಳ್ತಾನೆ, ಯಾವನಾದರೂ ಸಂತೋಷವುಳ್ಳವನಾಗಿದ್ದಾನೋ ಆತನು ಸಭಾ ಹಿರಿಯರ ಮುಖಾಂತರವಾಗಿ ಆ ಸಂತೋಷವನ್ನ ಇನ್ನೂ ಹೆಚ್ಚು ಮಾಡಿಕೊಳ್ಳಲಿ. ಯಾರಾದರೂ ರೋಗಿಗಳಿದ್ದರೆ ಆ ರೋಗಿಗಳಿಗೆ ಏನ್ ಮಾಡ್ಬೇಕು? ನೀವು ಆ ರೋಗದ ನಿಮಿತ್ತವಾಗಿ ಸಭಾ ಹಿರಿಯರನ್ನ ನೀವು ಕರೆಸ್ಕೊಳ್ರಿ. ಅವರು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡುವಾಗ, ಆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ಅವರು ಪ್ರಾರ್ಥಿಸುವಾಗ ನಂಬಿಕೆಯಿಂದ ಮಾಡಿದಂತಹ ಪ್ರಾರ್ಥನೆ ರೋಗಿಯನ್ನ ವಾಸಿ ಮಾಡುವುದೆಂಬುದಾಗಿ ಯಾಕೋಬನು ಬರೆಯುವಂತವನಾಗಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಈ ರಾತ್ರಿ ವೇಳೆ ನಾವು ಸ್ವಲ್ಪ ಹೊತ್ತು ನಾವು ಆಲೋಚನೆ ಮಾಡೋಣ. ಒಂದು ವೇಳೆ ಸಭಾ ಹಿರಿಯರ ಬಗ್ಗೆ ನಮಗೆ ಒಂದು ತಪ್ಪಾದಂತ ಒಂದು ಕಲ್ಪನೆಗಳಿದ್ದರೆ, ಸಭಾ ಹಿರಿಯರ ಬಗ್ಗೆ ನಮಗೆ ಅಗೌರವವಿದ್ದರೆ ಈ ಕ್ಷಣವೇ ನಾವು ಅದನ್ನ ಬಿಡಬೇಕಾಗ್ತದೆ. ಯಾಕೆ ಎಂಬುದಾಗಿ ಹೇಳುವಾಗ, ಸಭಾ ಹಿರಿಯರಿಗೆ ಕರ್ತನು ತಾನೇ ಬಾಧ್ಯತೆಯಾಗಿ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅದು ರೋಗಗಳನ್ನ ವಾಸಿ ಮಾಡುವಂತ ಆಶೀರ್ವಾದವೂ ಕೂಡ ಆಗಿದೆ. ಆದರೆ ಆ ಒಂದು ರೋಗಗಳನ್ನ ವಾಸಿ ಮಾಡುವಂತ ಶಕ್ತಿಯನ್ನ ಅವರು ಸಭಾ ಹಿರಿಯರು ಬಾಧ್ಯತೆಯಾಗಿ ಹೊಂದಬೇಕಾದರೆ ಅವರು ಪ್ರಾರ್ಥನಾ ಪೂರ್ವಕವಾಗಿ ತಮ್ಮನ್ನ ತಾವು ಅವರು ಸಂಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿಕೊಟ್ಟವರಾಗಿರಬೇಕು. ಮಾತ್ರವಲ್ಲದೆ ಅವರು ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ಇದ್ದಂತ ಮನಸ್ಸನ್ನ ಅವರು ಕೂಡ ಹೊಂದಿಕೊಂಡವರಾಗಿರಬೇಕು. ಆಗ ತಾನೇ ಈ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಹಾಗಾಗಿ ಸಭಿಕರಾಗಿರ್ತಕ್ಕಂಥ ನಾವುಗಳು, ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು
ಯಾವುದಾದರೂ ನಮಗೆ ಸಮಸ್ಯೆಗಳು ಬಂದಾಗ, ರೋಗಗಳು ಬಂದಾಗ ಮೊದಲನೇದಾಗಿ ನಾವು ಸಭಾ ಹಿರಿಯರ ಬಳಿಗೆ ಹೋಗಬೇಕು. ಸಭಾ ಹಿರಿಯರ ಬಳಿಗೆ ಹೋದಾಗ ಸಭಾ ಹಿರಿಯರು ನಮಗೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡುವಾಗ ಆ ರೋಗಗಳು ವಾಸಿ ಆಗ್ತದೆ ಎಂಬುದಾಗಿ ಯಾಕೋಬನು ನಮಗೆ ತಿಳಿಸುವಂತವನಾಗಿದ್ದಾನೆ. ಅದನ್ನೇ ತಾನೇ ಈ ದಿನ ಅದನ್ನ ಪ್ರಧಾನವಾಗಿ ಇಟ್ಟುಕೊಂಡವರಾಗಿ ಎಷ್ಟೋ ಜನರು ನಾವು ಅದ್ಭುತಗಳನ್ನ ಮಾಡ್ತೇವೆ, ನಾವು ರೋಗಗಳನ್ನ ವಾಸಿ ಮಾಡ್ತೇವೆ, ಸ್ವಸ್ಥತೆಯ ಕೂಟಗಳನ್ನ ಇಡ್ತೇವೆ ಎಂಬುದಾಗಿ ಆತರು ಎಷ್ಟೋ ಜನರು ಈ ಒಂದು ಕಾರ್ಯಗಳನ್ನ ಮಾಡುವಂತವರಾಗಿದ್ದಾರೆ. ನಾವು ಅದನ್ನು ಕೂಡ ಅಲ್ಲೆಗಳೆಯುವಂತಿಲ್ಲ. ಒಂದು ವೇಳೆ ಅವರು ಕರ್ತನಿಂದ ಅವರು ನೇಮಿಸಲ್ಪಟ್ಟವರಾಗಿರುವಾಗ, ಕರ್ತನಿಂದ ಅವರು ಈ ಒಂದು ವರಗಳನ್ನ ಹೊಂದಿರುವಾಗ ಖಂಡಿತವಾಗಿಯೂ ಕೂಡ ಅವರು ರೋಗಗಳನ್ನು ವಾಸಿ ಮಾಡೋ ಶಕ್ತರಾಗಿರ್ತಾರೆ ಮತ್ತು ರೋಗಿಗಳಿಗೆ ಅವರು ದಾರಿಯನ್ನು ತೋರಿಸುವಂತ ಶಕ್ತಿಯನ್ನು ಕೂಡ ಹೊಂದಿದಂತವರಾಗಿರ್ತಾರೆ. ವಾಕ್ಯವೇ ಹೇಳುವ ಪ್ರಕಾರವಾಗಿ ಸಭಾ ಹಿರಿಯರಿಗೆ ದೇವರು ಕೊಟ್ಟಿರ್ತಕ್ಕಂಥ ಮೊದಲನೇ ಆಶೀರ್ವಾದ, ಅವರು ರೋಗಗಳನ್ನ ವಾಸಿ ಮಾಡುವಂತ ಶಕ್ತಿಯನ್ನ ಅವರು ಹೊಂದಿದ್ದಾರೆ. ಇದನ್ನ ಅವರು ಹೊಂದಬೇಕಾದರೆ ಅವರು ಪ್ರಾರ್ಥನಾ ಪೂರ್ವಕವಾಗಿ ಕರ್ತನ ಸನ್ನಿಧಿಯಲ್ಲಿ ಅವರು ಸಂಪೂರ್ಣವಾಗಿ ಕರ್ತನ ಮಗನಾಗಿ ಅವರು ಗುರುತಿಸಿಕೊಂಡಾಗ ಮಾತ್ರ ಈ ಕಾರ್ಯವು ಸಾಧ್ಯ ಎಂಬುದಾಗಿ ನಮಗೆ ಗೊತ್ತಿದೆ ಪ್ರಿಯರೇ. ಯಾಕೆ ಎಂಬುದಾಗಿ ಹೇಳುವಾಗ, ನೀವು ನಂಬಿಕೆಯಿಂದ ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಅದು ಸಮುದ್ರದಲ್ಲಿ ಬೀಸಾಡು ಎಂಬುದಾಗಿ ಹೇಳಿದರೂ ಕೂಡ ಆ ಕಾರ್ಯವು ನಡೆಯುತ್ತದೆ ಎಂಬುದಾಗಿ ಕರ್ತನು ತಾನೇ ಹೇಳಿದ್ದಾನೆ. ಹಾಗಾಗಿ ನಂಬಿಕೆ ಬಹಳ ಮುಖ್ಯವಾಗಿದೆ. ಯಾರಾದರೂ ಸಭಾ ಹಿರಿಯರು ನಂಬಿಕೆಯುಳ್ಳವರಾಗಿ ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ಆ ರೋಗಗಳು ವಾಸಿ ಆಗ್ತದೆ ಅಂತಕ್ಕಂಥ ಆಲೋಚನೆಯಿಂದ ನಾವು ಹೊಂದಿದವರಾಗಿ, ರೋಗಿಗೂ ಕೂಡ ಅವರ ಮೇಲೆ ನಂಬಿಕೆ ಇರಬೇಕು. ಆ ಪ್ರಾರ್ಥನೆ ಮಾಡುವಂತಹ ಸಭಾ ಹಿರಿಯನಿಗೂ ಕೂಡ ನನ್ನ ಪ್ರಾರ್ಥನೆಗೆ ಕರ್ತನು ಉತ್ತರವನ್ನ ಕೊಡ್ತಾನೆ, ನನ್ನ ಪ್ರಾರ್ಥನೆಯನ್ನು ದೇವರು ಅಂಗೀಕಾರ ಮಾಡಿಕೊಡ್ತಾನೆ ಅಂತಕ್ಕಂಥ ಆಲೋಚನೆಯಲ್ಲಿ ಅವರು ಕರ್ತನಾದಂತ ಯೇಸು ಕ್ರಿಸ್ತನಿಂದ ಮನಸ್ಸುಳ್ಳವರಾಗಿ ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ಕೂಡ ರೋಗಗಳು ವಾಸಿಯಾಗುವಂತದ್ದಾಗಿದೆ. ಹಾಗಾಗಿ ದೇವರು ತಾನೇ ಸಭಾ ಹಿರಿಯರಿಗೆ ಕೊಟ್ಟಿರ್ತಕ್ಕಂತಹ ಒಂದು ದೊಡ್ಡ ಆಶೀರ್ವಾದ ಯಾವ್ದಪ್ಪ ಅಂದ್ರೆ ಅದು ರೋಗಗಳನ್ನ ವಾಸಿ ಮಾಡುವಂತ ಆಶೀರ್ವಾದವಾಗಿದೆ. ನಾವು ಕರ್ತನಾದಂತ ಯೇಸು ಕ್ರಿಸ್ತನ ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಂಡು ನಾವು ಕರ್ತನ ಮಗನಾಗಿ ಮಗಳಾಗಿ ಜೀವಿಸುವಾಗ ಇದು ಖಂಡಿತವಾಗಿ ಕೂಡ ನಮಗೆ ಇದು ಪೂರಕವಾಗಿ ನಮಗೆ ಕಾರ್ಯ ಮಾಡುವಂತದ್ದಾಗಿದೆ. ಹಾಗಾಗಿ ಈ ಆಶೀರ್ವಾದವನ್ನ ಅವರು ಬಾಧ್ಯತೆಯಾಗಿ ಹೊಂದಬೇಕೆಂಬುದಾಗಿ ಪೌಲನು ತನ್ನ ಪತ್ರಿಕೆಯ ಫಿಲಿಪಿಯ ಪತ್ರಿಕೆಯ ಮೂಲಕವಾಗಿ ಆತನು ಬಯಸುವಂತವನಾಗಿದ್ದಾನೆ. ಎರಡನೇ ವಿಷಯಕ್ಕೆ ನಾವು ಬರುವಾಗ, ಸಭಾ ಹಿರಿಯರಿಗೆ ಕೊಟ್ಟಿರ್ತಕ್ಕಂಥ ಮತ್ತೊಂದು ಆಶೀರ್ವಾದ ಯಾವುದೆಂಬುದಾಗಿ ನೋಡುವಾಗ, ಆ ಎರಡನೇ ಆಶೀರ್ವಾದವನ್ನು ನಾವು ನೋಡುವಾಗ ಅವರು ದುಃಖಿತರನ್ನ ಸಂತೈಸುವಂತ ಆಶೀರ್ವಾದವನ್ನ ಹೊಂದಿದ್ದಾರೆ. ನೋಡ್ರಿ, ಅದಕ್ಕೆ ತಾನೇ ನಮ್ಮ ಸಹೋದರರ ಸಭೆಗಳಲ್ಲಿ ನಾವೇನ್ ಮಾಡ್ತೇವೆ, ನಾವು ಎಲ್ಲಾ ಸಭೆಯ ಹಿರಿಯರು ಕೂಡ ಪ್ರತಿ ವಾರದಲ್ಲಿ ಒಂದು ದಿವಸ ಅಥವಾ 2 ದಿವಸ ಮನೆಗಳನ್ನ ಭೇಟಿ ಮಾಡಿ ಅವರ ಕಷ್ಟಗಳನ್ನ, ಅವರ ಸಂಕಟಗಳನ್ನ, ಅವರ ದುಃಖಗಳನ್ನ ಗುರುತಿಸಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಎಷ್ಟೋ ಸಭೆಗಳಲ್ಲಿ ಈ ಒಂದು ಕಾರ್ಯವನ್ನ ಮಾಡುವಂತವರಾಗಿದ್ದಾರೆ. ಯಾಕೆ ಎಂಬುದಾಗಿ ಹೇಳುವಾಗ, ಈ ಲೋಕವು ದುಃಖಮಯವಾದ ಲೋಕವಾಗಿದೆ. ದುಃಖಮಯವಾದ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಶೋಧನೆಗಳು, ಅನೇಕ ಸಮಸ್ಯೆಗಳು, ಅನೇಕ ಬಾಧೆಗಳು ನಮ್ಮನ್ನ ಬಾಧಿಸುವಂತದ್ದಾಗಿದೆ. ಈ ಬಾಧೆಗಳು, ಈ ಸಮಸ್ಯೆಗಳು, ಈ ಸಂಕಟಗಳು ಬಂದಾಗ ನಾವು ಜಾರಿ ಹೋಗದಂತೆ, ಬಿದ್ದು ಹೋಗದಂತೆ ನಮ್ಮ ಸಭಾ ಹಿರಿಯರು ಬಂದು ನಮಗೆ ಅವರು ಕೈ ಕೊಟ್ಟು ಅವರು ಆಶೀರ್ವಾದವನ್ನ ಮಾಡಿ ಆ ಮೂಲಕವಾಗಿ ಅವರು ನಮ್ಮನ್ನ ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡುವಾಗ ಕರ್ತನು ತಾನೇ ಆ ಪ್ರಾರ್ಥನೆಯನ್ನ ಕೇಳಿ ನಮಗೆ ಸಂತೈಸಿಕೆಯನ್ನು ಆತನು ಕೊಡುವಂತವನಾಗಿದ್ದಾನೆ. ನನ್ನ ಪ್ರಿಯ ದೇವ ಜನರೇ, ಹಾಗಾಗಿ ಎರಡನೇ ವಿಷಯಕ್ಕೆ ನಾವು ಬರುವಾಗ, ಪ್ರತಿಯೊಬ್ಬ ಸಭಾ ಹಿರಿಯನಿಗೂ ಆತನು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಏನೆಂಬುದಾಗಿ ಹೇಳುವಾಗ ನಾವು ನೋಡ್ತೇವೆ, ದುಃಖಿತರನ್ನ ಸಂತೈಸುವಂತ ಒಂದು ಆಶೀರ್ವಾದವನ್ನ ದೇವರು ಅವ್ರಿಗೆ ಕೊಟ್ಟಿದ್ದಾನೆ. ಹೇಗೆ ಎಂಬುದಾಗಿ ನೋಡುವಾಗ ನಾವು ಸಮುವೇಲನ ಪುಸ್ತಕದಲ್ಲಿ ನಾವು ಇದಕ್ಕೆ ಉತ್ತರವನ್ನು ನೋಡುವಂತವರಾಗಿದ್ದೇವೆ. ಸಮುವೇಲನ ಪುಸ್ತಕಕ್ಕೆ ನಾವು ಬರುವಾಗ ಸಮುವೇಲನ ಪುಸ್ತಕದಲ್ಲಿ ನೋಡ್ತೇವೆ ನಾವು ಸಮುವೇಲನ
ಪುಸ್ತಕದಲ್ಲಿ ನಾವು ನೋಡುವಾಗ ಆ ಮೊದಲನೇ ಸಮುವೇಲನ ಆ ಪುಸ್ತಕವನ್ನು ನಾವು ಓದುವಾಗ ಅಲ್ಲಿ ನಾವು ನೋಡ್ತೇವೆ ಎಲ್ಕಾನನು ಮತ್ತು ಅನ್ನಳ ವಿಷಯವಾಗಿ ನೋಡ್ತೇವೆ ನಾವು. ಎಲ್ಕಾನನಿಗೆ ಇಬ್ಬರು ಹೆಂಡತಿಯರಿದ್ದರು, ಅನ್ನಳು ಮತ್ತು ಪೆನ್ನಿನಳು ಎಂಬುದಾಗಿ ನಾವು ನೋಡ್ತೇವೆ. ಪೆನ್ನಿನಳಿಗೆ ಮಕ್ಕಳಿದ್ದಾರೆ, ಅನ್ನಳಿಗೆ ಮಕ್ಕಳಿಲ್ಲ. ಹೀಗಿರುವಾಗ ಆಕೆಯನ್ನ ಬಂಜೆ ಎಂಬುದಾಗಿ ಆ ಪೆನ್ನಿನಳು ತನ್ನ ಓರಗಿತಿಯಾಗಿರ್ತಕ್ಕಂಥ ಅನ್ನಳನ್ನ ಮೂದಲಿಸುವಂತ ನೋಡುವಂತವರಾಗಿದ್ದೇವೆ. ಆಕೆ ಆ ಒಂದು ಮೂದಲಿಕೆಯನ್ನ ನೋಡಿ ಆ ದುಃಖದಲ್ಲಿ ಆಕೆ ದುಃಖ ಪಡುತ್ತಾ ಅಯ್ಯೋ ನನಗೆ ಮಕ್ಕಳಿಲ್ಲವಲ್ಲ ಎಂಬುದಾಗಿ ಆಕೆ ಕೊರಗುವಂತ ನೋಡುವಂತವರಾಗಿದ್ದೇವೆ. ಆಕೆ ತನ್ನ ಗಂಡನಾಗಿರ್ತಕ್ಕಂಥ ಎಲ್ಕಾನನ ಮೂಲಕವಾಗಿ ಪ್ರತಿ ವರ್ಷವೂ ಕೂಡ ದೇವಾಲಯಕ್ಕೆ ಹೋಗಿ ಆಕೆ ಯಜ್ಞವನ್ನ ಸಮರ್ಪಣೆ ಮಾಡ್ತಾ ಇದ್ದಳು. ಯಜ್ಞವನ್ನ ಸಮರ್ಪಣೆ ಮಾಡುತ್ತಿದ್ದಾಗ್ಯೂ ಕೂಡ ಆಕೆಯ ಪ್ರಾರ್ಥನೆಗೆ ಉತ್ತರ ಸಿಕ್ಕಿರಲಿಲ್ಲ. ಹೀಗಿರುವಾಗ ಒಂದು ಸಾರಿ ಅನ್ನಳು ತುಂಬಾ ದುಃಖಿತಳಾಗಿ ಆಕೆ ದೇವಾಲಯದಲ್ಲಿ ಕಾಣಿಸಿಕೊಂಡಾಗ ಅದೇ ದೇವಾಲಯದಲ್ಲಿದ್ದಂತಹ ಏಲಿಯು, ಯಾಜಕನಾದ ಏಲಿಯು, ಮಗಳೇ ನಿನ್ನ ದುಃಖಕ್ಕೆ ಕಾರಣವೇನೆಂಬುದಾಗಿ ಆಕೆಯನ್ನ ಕೇಳುವಾಗ ಆಕೆ ಹೇಳ್ತಾಳೆ, ಆ ದೇವರ ಮನುಷ್ಯನೇ, ಅಯ್ಯ ನನಗೆ ಮಕ್ಕಳಿಲ್ಲ, ನನ್ನ ವೇದನೆ ಇದೆ, ನನಗೆ ಸಂಕಟವಿದೆ. ಆ ಸಂಕಟದ ನಿಮಿತ್ತವಾಗಿ ನಾನು ದೇವರನ್ನ ಕೇಳಿಕೊಳ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ಆತನು ಹೇಳುವಂತಹ ಮಾತು, ಏಲಿ ಹೇಳುವಂತಹ ಮಾತು, ಮಗಳೇ ಧೈರ್ಯದಿಂದ ಹೋಗು, ಮಗಳೇ ಸಂತೋಷದಿಂದ ಹೋಗು, ಕರ್ತನು ತಾನೇ ನಿನ್ನ ಮೊರೆಯನ್ನ ಕೇಳುವಂತವನಾಗಿದ್ದಾನೆ ಎಂಬ ಒಂದೇ ಒಂದು ಮಾತನ್ನ ಹೇಳಿದ ನಂತರ ನಾವು ಕೊನೆಯ ಆ ಒಂದು ವಚನಕ್ಕೆ ನಾವು ಬರುವಾಗ ಆ ಮಾತಿನ ಮೇರೆಗೆ, ಯಾವ ಮಾತಿನ ಮೇರೆಗೆ? ಏಲಿಯು ಆಕೆಗೆ ಸಂತೈಸಿದ ಮಾತಿನ ಆಧಾರದ ಮೇಲೆ ಅನ್ನಳು ಆಕೆ ಸಮಾಧಾನ ಹೊಂದಿದಳು ಎಂಬುದನ್ನು ನೋಡ್ತೇವೆ ನಾವು. ನನ್ನ ಪ್ರಿಯ ದೇವಜನರೇ, ಅದನ್ನು ನಾವು 1ನೇ ಅಧ್ಯಾಯದ 7ನೇ ವಚನಕ್ಕೆ ಬರುವಾಗ ಅಲ್ಲಿ ಪ್ರತಿ ವರ್ಷ ಆಕೆ ಆ ಒಂದು ದೇವಾಲಯಕ್ಕೆ ಹೋಗ್ತಾ ಇದ್ದಳು. ದೇವಾಲಯಕ್ಕೆ ಹೋಗಿದ್ದಾಗ್ಯೂ ಕೂಡ ಅವಳಿಗೆ ಪ್ರಾರ್ಥನೆಗೆ ಉತ್ತರ ಸಿಕ್ಕಿರಲಿಲ್ಲ. ಅದೇ ಕೊನೆಯ ವಚನಕ್ಕೆ ನಾವು ಬರುವಾಗ ಆಕೆಯನ್ನ ಕುರಿತು ಆ ಏಲಿಯು ಹೇಳಿದ ಮಾತಿನ ನಿಮಿತ್ತವಾಗಿ ಆಕೆ ಸಂತೈಸುವಿಕೆಯನ್ನ ಹೊಂದಿದಳು. ಮಾತ್ರವಲ್ಲದೆ ಆಕೆಯ ಮುಖದಲ್ಲಿ ಮತ್ತೆ ದುಃಖವು ಕಾಣಲೇ ಇಲ್ಲ ಎಂಬುದಾಗಿ ನಾವು ಸತ್ಯವೇದ ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಏಲಿಯ ಒಂದೇ ಒಂದು ಮಾತು ಆಕೆಗೆ ಸಂತೋಷವನ್ನು ಉಂಟು ಮಾಡಿತು, ಆಕೆಯ ದುಃಖವನ್ನು ಹೋಗಲಾಡಿಸಿತು, ಆಕೆಯ ಮುಖದಲ್ಲಿದ್ದಂತ ಎಲ್ಲ ದುಃಖದ ಛಾಯೆಯನ್ನು ದೂರ ಮಾಡಿತು. ಆಕೆಯ ಮುಖದಲ್ಲಿ ದುಃಖವು ಕಾಣಲೇ ಇಲ್ಲ ಎಂಬುದಾಗಿ ನೋಡ್ತೇವೆ ನಾವು. ನನ್ನ ಪ್ರಿಯ ದೇವಜನರೇ, ನಾವೆಲ್ಲರೂ ಕೂಡ ಸಹೋದರ ಸಭೆಯ ಸದಸ್ಯರಾಗಿದ್ದೇವೆ. ನಮಗೂ ಕೂಡ ನಮ್ಮ ಸಭೆಗಳಲ್ಲಿ ಹಿರಿಯರಿದ್ದಾರೆ. ನಮ್ಮ ಸಭೆಯ ಹಿರಿಯರು ಈ ರೀತಿಯಾಗಿ ನಮ್ಮನ್ನು ಸಂತೈಸುವಂತದ್ದಾದರೆ ಎಷ್ಟು ಸಂತೋಷ ಎಂಬುದನ್ನು ನಾವು ಆಲೋಚನೆ ಮಾಡಿ ಅನುಭವದಿಂದ ನಾವು ಯೋಚನೆ ಮಾಡೋಣ ಪ್ರಿಯರೇ. ಇದನ್ನೇ ತಾನೇ ಭಕ್ತನಾದ ಪೌಲನು ಬಯಸುವಂತವನಾಗಿದ್ದಾನೆ. ಪ್ರತಿಯೊಬ್ಬ ಸಭಾ ಹಿರಿಯನು, ಪ್ರತಿಯೊಂದು ಸಭೆಯ ಹಿರಿಯರು ಈ ರೀತಿಯಾಗಿ ದುಃಖಿತರನ್ನ, ಶೋಷಿತರನ್ನ, ಕಷ್ಟಪಡುವಂತವರನ್ನ ಸಂತೈಸಬೇಕು. ಅವ್ರಿಗಿರುವಂತಹ ನೋವುಗಳನ್ನ, ಸಂಕಟಗಳ ನಿಮಿತ್ತವಾಗಿ ಪ್ರಾರ್ಥನೆ ಮಾಡಬೇಕು, ಮೊಣಕಾಲೂರಬೇಕು, ಕಣ್ಣೀರಿಡಬೇಕೆಂಬುದಾಗಿ ಬಯಸುವಂತವನಾಗಿದ್ದಾನೆ. ಹಾಗಾಗಿ ಮೊದಲನೇದಾಗಿ ನಾವು ನೋಡುವಾಗ ಎಲ್ಲಾ ಸಭಾ ಹಿರಿಯರಿಗೂ ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಯಾವ್ದಪ್ಪ ಅಂತಂದ್ರೆ ರೋಗಗಳನ್ನ ವಾಸಿ ಮಾಡ್ತಕ್ಕಂಥ ಆಶೀರ್ವಾದವನ್ನ ದೇವರು ಕೊಟ್ಟಿದ್ದಾರೆ. ಎರಡನೇದಾಗಿ ನಾವು ಬರುವಾಗ ಎಲ್ಲಾ ಸಭಾ ಹಿರಿಯರಿಗೂ ದೇವರು ತಾನೇ ಆ ದುಃಖಿತರನ್ನ ಸಂತೈಸುವಂತ ಆಶೀರ್ವಾದವನ್ನ ಕೊಟ್ಟಿದ್ದಾನೆ. ಈ ಆಶೀರ್ವಾದಗಳನ್ನ ಅವರು ಬಾಧ್ಯತೆಯಾಗಿ ಹೊಂದಿ ನನಗೂ ಕೂಡ ಇಂಥ ಆಶೀರ್ವಾದಗಳಿದೆ ಎಂಬುದಾಗಿ ಅವರು ಈ ಒಂದು ಕಾರ್ಯದ ನಿಮಿತ್ತವಾಗಿ ಹೆಚ್ಚಳ ಪಡುವಾಗ ಎಂತ ಒಂದು ಸಂತೋಷ ಅಲ್ಲಿ ಇರುತ್ತೆ ಎಂಬುದನ್ನ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಯಾಕೆಂದ್ರೆ ನಾವೆಲ್ಲರೂ ಕೂಡ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನನ್ನೇ ನಾವು ಧರಿಸಿಕೊಂಡವರಾಗಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನಮ್ಮ ಪ್ರಸ್ತಾಪವಾಗಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಎಲ್ಲವನ್ನ ಹೊಂದಿದ್ದೇವೆ. ನೋಡ್ರಿ, ಕರ್ತನಾದಂತ ಯೇಸು ಕ್ರಿಸ್ತನಿಂದ ಮನಸ್ಸು ನಿಮ್ಮಲ್ಲಿಯೂ ಇರಬೇಕು.
ಆತನು ಬಹುದೀನತೆಯುಳ್ಳವನಾಗಿ ಆತನು ಸ್ವತಃ ದೇವಕುಮಾರನಾಗಿದ್ದರೂ ಕೂಡ ಆ ಮಹಿಮಾ ಪದವಿಯನ್ನ ಬಿಡಲಲ್ಲನು ಎಂಬುದಾಗಿ ನೆನೆಸಿ ಆತನು ಆ ಮಹಿಮಾ ಪದವಿಯನ್ನ ಬಿಟ್ಟು ಬಂದು ದೀನನಾಗಿ ದೀನತೆಯಿಂದ ದಾಸನಾಗಿ ಆತನು ಲೋಕದಲ್ಲಿ ಶಿಲುಬೆಯ ಮರಣವನ್ನ ಹೊಂದುವಷ್ಟರ ಮಟ್ಟಿಗೆ ಆತನು ವಿಧೇಯನಾದನೆಂಬುದಾಗಿ ನಾವು ಇದೇ ಫಿಲಿಪಿಯ ಪತ್ರಿಕೆಯಲ್ಲಿ ನಾವು ಮುಂದೆ ಇದೇ ಅಧ್ಯಾಯದ ಮುಂದುವರೆದ ಭಾಗದಲ್ಲಿ ಓದುವಂತವರಾಗಿದ್ದೇವೆ. ಹಾಗಾಗಿ ನಮ್ಮ ಹೃದಯಗಳಲ್ಲಿ ನಾವು ಕರ್ತನನ್ನ ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕಾದರೆ ಸಭಾ ಹಿರಿಯರು ಯಾವಾಗಲೂ ಕೂಡ ನಮಗೋಸ್ಕರ ಪ್ರಾರ್ಥನೆ ಮಾಡುವಂತವರಾಗಿರ್ಬೇಕು, ನಮಗೋಸ್ಕರ ಅವರು ಪ್ರಾರ್ಥಿಸುವಂತವರಾಗಿರ್ಬೇಕು, ವಿಜ್ಞಾಪನೆ ಮಾಡುವಂತವರಾಗಿರ್ಬೇಕು. ಅವರು ಒಂದೇ ಮನಸ್ಸುಳ್ಳವರಾಗಿ ಅವರು ನಮಗೋಸ್ಕರ ಎಲ್ಲವನ್ನ ಅವರು ಆ ಸಮರ್ಪಣಾ ಭಾವವನ್ನ ಹೊಂದಿದವರಾಗಿರ್ಬೇಕೆಂಬುದಾಗಿ ಭಕ್ತನಾದಂತ ಪೌಲನು ಬಯಸುವಂತವನಾಗಿದ್ದಾನೆ. ನೋಡ್ರಿ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನೆಪೋಲಿಯನ್ ಅಂತಕ್ಕಂಥ ಒಬ್ಬ ದೊಡ್ಡ ಚಕ್ರವರ್ತಿ ಇದ್ದ. ಆ ನೆಪೋಲಿಯನ್ ಅಂತಕ್ಕಂಥ ಚಕ್ರವರ್ತಿಗೆ ಒಬ್ಬ ದಂಡಾಧಿಕಾರಿ ಇದ್ದ. ಒಂದು ಸಾರಿ ಘೋರವಾದಂತ ಯುದ್ಧ ಆಗ್ತದೆ. ಆ ಘೋರವಾದಂತ ಯುದ್ಧ ಆಗುವಾಗ ಆ ಯುದ್ಧದಲ್ಲಿ ಆ ದಂಡಾಧಿಕಾರಿ ಮರಣವಾಗುವಷ್ಟು ಆತನು ಬಾಧಿಸಲ್ಪಟ್ಟನು. ಅಂದ್ರೆ ಏನು, ಆತನು ಒಂದು ಗನ್ನಿಂದ ಅವನಿಗೆ 2 ಬುಲೆಟ್ಗಳೇನಾಗ್ತದೆ ಅವನ ಎದೆಗೆ ತಾಗ್ತವೆ. ಎದೆಗೆ ತಾಗುವಾಗ ಅವನು ಮರಣಾಪಾಯದಿಂದ ಅವನು ಪಾರಾದ. ಅದಾದ ನಂತರ ಅವನನ್ನ ಶುಶ್ರೂಷೆ ಮಾಡಿ ವೈದ್ಯರು ಆ ಗುಂಡುಗಳನ್ನ ತೆಗಿತಾರೆ. ಆ ಒಂದು ಗುಂಡುಗಳನ್ನ ತೆಗೆದು ಆ ದಂಡಾಧಿಕಾರಿ ಹೇಳ್ತಾರೆ, ಅಯ್ಯ, ಇನ್ನೇನು ಸ್ವಲ್ಪ ಹತ್ತಿರದಲ್ಲಿ ನೀನು ಬದುಕಿದೀಯಾ, ಹೃದಯದ ಹತ್ತಿರಕ್ಕೆ ಆ 2 ಗುಂಡುಗಳು ಬಿದ್ದಿವೆ, ನೀನು ಮರಣದಿಂದ ಪಾರಾಗಿದೆಯಾ, ಮರಣದ ಅಪಾಯದಿಂದ ನೀವು ಪಾರಾಗಿದೆ ಎಂಬುದಾಗಿ ಹೇಳುವಾಗ ಆತನು ಹೇಳ್ತಾನೆ, ಇನ್ನು 1 ಇಂಚು ಮುಂದೆ ನೀವು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ನನ್ನ ಹೃದಯವನ್ನು ನೋಡಿದ್ರೆ ಆ ನನ್ನ ಹೃದಯದ ಒಳಗಡೆ ನೆಪೋಲಿಯನ್ ಅನ್ನು ನೀವು ಕಾಣ್ತಾ ಇದ್ರಿ ಎಂಬುದಾಗಿ ಹೇಳ್ತಾನೆ. ಎಂತ ಒಂದು ಮಾರ್ಮಿಕವಾದ ಉತ್ತರ. ಇದರ ಅರ್ಥ ಏನು? ಆತನು ನೆಪೋಲಿಯನ್ ಅನ್ನ ಅಷ್ಟಾಗಿ ಪ್ರೀತಿ ಮಾಡ್ತಾ ಇದ್ದ. ನೆಪೋಲಿಯನ್ ಅವನಿಗೋಸ್ಕರ ಪ್ರಾಣವನ್ನ ಕೊಟ್ಟಿರ್ಲಿಲ್ಲ. ನೆಪೋಲಿಯನ್ ಅವನಿಗೋಸ್ಕರ ಏನೂ ಮಾಡಿರ್ಲಿಲ್ಲ. ಆದಾಗ್ಯೂ ಕೂಡ ಆ ದಂಡಾಧಿಕಾರಿ ನೆಪೋಲಿಯನ್ ಅನ್ನ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಆತನು ಅಷ್ಟರ ಮಟ್ಟಿಗೆ ಆತನು ಪ್ರೀತಿ ಮಾಡ್ತಾ ಇದ್ದನು. ಪ್ರಿಯರೇ, ಮನುಷ್ಯನನ್ನೇ ಅಷ್ಟರ ಮಟ್ಟಿಗೆ ಪ್ರೀತಿ ಮಾಡುವಾಗ ನನ್ನ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಕೊಟ್ಟಿರ್ತಕ್ಕಂಥ ಈ ಆಶೀರ್ವಾದಗಳನ್ನ ಪಡೆದುಕೊಳ್ಳಬೇಕಾದ ನನ್ನ ಸಭಾ ಹಿರಿಯರು ಇನ್ನೆಷ್ಟರ ಮಟ್ಟಿಗೆ ಅವರು ತಮ್ಮ ಹೃದಯದಲ್ಲಿ ನನ್ನ ದೇವರನ್ನ ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕೆಂಬುದನ್ನ ಆಲೋಚನೆ ಮಾಡಿ ತಿಳ್ಕೊಳ್ಳಬೇಕಾಗಿದೆ. ಪ್ರಿಯರೇ, ಸಭಾ ಹಿರಿಯರು ಮಾತ್ರವಲ್ಲ, ನಾವುಗಳು ಕೂಡ ಸಭಾ ಸೇವಕರು, ಸಭಾ ಪಾಲಕರಾಗಿರ್ತಕ್ಕಂಥ ನಾವುಗಳು ಕೂಡ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ನಮ್ಮ ಹೃದಯದಲ್ಲಿ ಅಷ್ಟರ ಮಟ್ಟಿಗೆ ನಾವು ಇಟ್ಟುಕೊಳ್ಳಬೇಕೆಂಬುದಾಗಿ ಪೌಲನು ಬಯಸುವಂತವನಾಗಿದ್ದಾನೆ. ಹಾಗಾಗಿ ನನ್ನ ಪ್ರಿಯ ದೇವ ಜನರೇ, ಅನ್ನಳು ಎಷ್ಟೋ ವರ್ಷಗಳಿಂದ ದೇವಾಲಯಕ್ಕೆ ಹೋಗ್ತಾ ಇದ್ಲು, ಯಜ್ಞ ಸಮರ್ಪಣೆಯನ್ನ ಮಾಡ್ತಾ ಇದ್ಲು, ಅವಳ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ. ಆದರೆ ಏಲಿಯು ಹೇಳಿದಂತ ಆ ಮಾತಿನ ಮೇರೆಗೆ ಅವಳಿಗೆ ಸಮಾಧಾನವಾಯಿತು, ಅವಳ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತು. ಪ್ರಿಯರೇ, ಅದೇ ರೀತಿಯಾಗಿ ನಮ್ಮ ಸಭಾ ಹಿರಿಯರುಗಳು ಕೂಡ ನಮ್ಮ ರೋಗಗಳನ್ನ ವಾಸಿ ಮಾಡಬೇಕಾದರೆ, ನಮ್ಮ ಕಷ್ಟಗಳನ್ನ ದುಃಖಗಳನ್ನು ಹೋಗಲಾಡಿಸಬೇಕಾದರೆ ಅವರು ಕೂಡ ಕರ್ತನ ಬಳಿಯಲ್ಲಿ ನೆಪೋಲಿಯನ್ ಆ ದಂಡಾಧಿಕಾರಿ ಹೇಗೆ ಆತನನ್ನ ಪ್ರೀತಿ ಮಾಡ್ತಾ ಇದ್ದನೋ ಅದೇ ರೀತಿಯಲ್ಲಿ ನನ್ನ ಸಭೆಯ ಹಿರಿಯರು ಕೂಡ ಅದೇ ರೀತಿಯಾಗಿ ಕರ್ತನನ್ನ ಆತುಕೊಂಡವರಾಗಿ ಕರ್ತನ ಮೂಲಕವಾಗಿ ನಮಗೋಸ್ಕರ ಪ್ರಾರ್ಥನೆ ಮಾಡುವಾಗ, ನಮಗೋಸ್ಕರ ಅವರು ಆ ಆಶೀರ್ವಾದಗಳನ್ನು ಹಂಚುವಾಗ ಖಂಡಿತವಾಗಿಯೂ ಕೂಡ ನಮ್ಮೆಲ್ಲರ ಕಷ್ಟಗಳು ವಾಸಿಯಾಗುವಂತದ್ದಾಗಿದೆ, ನಮಗೆ ಸಂತೈಸುವಿಕೆ ಬರುವಂತದ್ದಾಗಿದೆ. ಇವೆರಡನ್ನ ಅವರು ಬಾಧ್ಯತೆಯಾಗಿ ಹೊಂದಬೇಕಾದ್ರೆ ಯಾವ ಕಾರ್ಯವನ್ನು ಮಾಡಬೇಕು ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಎಲ್ಲರೂ ಕೂಡ ಇದನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಈ 2 ಆಶೀರ್ವಾದಗಳನ್ನು ಅವರು ಹೊಂದಬೇಕಾದ್ರೆ ಅವರು ಮಾಡ್ಬೇಕಾಗಿರ್ತಕ್ಕಂಥ, ಅಂದ್ರೆ ಸಭಾ ಹಿರಿಯರು ಮಾಡ್ಬೇಕಾಗಿರ್ತಕ್ಕಂಥ ಮುಖ್ಯ ಕಾರ್ಯ ಯಾವುದನ್ನ ನಾವು ಯಾವುದೆಂಬುದನ್ನು ನೋಡುವಾಗ ಅದಕ್ಕೆ ನಾವು 2 ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯದ ನಾವು ಸ್ವಲ್ಪ ಹೊತ್ತು ನಾವು ನೋಡ್ಬೇಕಾಗ್ತದೆ. 2 ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ನಾವು ದಾವೀದನು ಕಾನೇಶು ಮಾಡುವಂತದನ್ನ ನಾವು ನೋಡುವಂತವರಾಗಿದ್ದೇವೆ.
ಎರಡು ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 1ನೇ ವಚನಕ್ಕೆ ನಾವು ಬರುವಾಗ ನೋಡ್ರಿ, ಸೈತಾನನು ಇಸ್ರಾಯೇಲರಿಗೆ ವಿರೋಧವಾಗಿ ಎದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರೇಪಿಸಿದನು. ಪ್ರಿಯ ದೇವ ಜನರೇ, ದಾವೀದನ ವಿಷಯಕ್ಕೆ ನಾವು ಬರುವಾಗ ಅಂತ ಪ್ರಾರ್ಥನೆ ವೀರನು ಮತ್ತೊಬ್ಬನು ಇರಲಿಕ್ಕೆ ಸಾಧ್ಯವಿಲ್ಲ. ಹೀಗಿರುವಾಗ ಆ ಆ ಪ್ರಾರ್ಥನಾ ವೀರನಾಗಿರ್ತಕ್ಕಂತಹ ದಾವೀದನೇ ಸೈತಾನನ ಶೋಧನೆಗೆ ಒಳಗಾದನು. ಸೈತಾನನು ದಾವೀದನನ್ನ ಪ್ರೇರೇಪಿಸಿ ಕಾನೇಶು ಮಾರಿಯನ್ನ ಮಾಡಬೇಕೆಂಬುದಾಗಿ ಪ್ರೇರೇಪಣೆ ಮಾಡ್ತಾನೆ. ಈ ವಿಷಯವನ್ನ ಕುರಿತು ದಾವೀದನು ತನ್ನ ಸೇನಾಧಿಪತಿ ಆಗಿರ್ತಕ್ಕಂಥ ಯೋಬನಿಗೆ ತಿಳಿಸುವಾಗ, ನನ್ನ ಒಡೆಯನೇ, ಇಂಥ ದುಷ್ಟ ಆಲೋಚನೆ ನಿನಗೆ ಏಕೆ ಬಂತು? ದೇವರು ನಿನ್ನ ಇಷ್ಟು ವಿಶೇಷವಾಗಿ ಆಶೀರ್ವಾದ ಮಾಡಿರುವಾಗ ಕಾನೇಶು ಮಾರಿ ಮಾಡುವಂತ ಉದ್ದೇಶವೇನಿದೆ ಎಂಬುದಾಗಿ ಆತನು ಪ್ರಶ್ನೆ ಮಾಡ್ತಾನೆ. ಆದರೆ ನೋಡ್ರಿ, ದಾವೀದನು ಅವನ ಮಾತನ್ನ ಕೇಳಲಿಲ್ಲ, ಕಾನೇಶು ಮಾರಿಯನ್ನ ಮಾಡ್ತಾನೆ. ಈ ಕಾನೇಶು ಮಾರಿಯನ್ನ ಮಾಡುವಾಗ ಈ ನಿಮಿತ್ತವಾಗಿ ಈ ಒಂದು ಕಾರ್ಯ ದೇವರ ದೃಷ್ಟಿಯಲ್ಲಿ ಬಹಳ ಘೋರವಾದಂತ ಕಾರ್ಯವಾಯಿತು. ದಾವೀದನ ಬಗ್ಗೆ ದೇವರಿಗೆ ಅಸಹ್ಯ ಉಂಟಾಯಿತು. ಹಾಗಾಗಿ ದಾವೀದನನ್ನ ಕುರಿತು, ದಾವೀದನನ್ನ ಆ ಒಂದು ಆಡಳಿತದಲ್ಲಿ ದೇವರು 3 ವಿಧವಾದಂತಹ ಆ ಘೋರವಾಗಿರ್ತಕ್ಕಂತಹ ಆ ಭಯಂಕರವಾಗಿರ್ತಕ್ಕಂತಹ ಬಾಧೆಗಳನ್ನ ದೇವರು ಆತನಿಗೆ ಬರಮಾಡ್ತಾನೆ. ಆ 3 ವಿಧವಾದಂತಹ ಒಂದು ವ್ಯಾಧಿಗಳು ಯಾವ್ದಪ್ಪ ಅಂದ್ರೆ, 3 ವರ್ಷಗಳ ಬರಕಾಲ ಬರಬೇಕು, 3 ತಿಂಗಳು ನಿನ್ನ ಶತ್ರುಗಳಿಂದ ನೀನು ಬಲಿಯಾಗಬೇಕು, ಮತ್ತು 3 ದಿನಗಳ ಘೋರ ವ್ಯಾಧಿ ಅಂತ ಬರಬೇಕು. ಅದರಲ್ಲಿ ಯಾವುದನ್ನು ನೀನು ಆರಿಸ್ಕೊಡ್ತೀಯ ಎಂಬುದಾಗಿ ಹೇಳುವಾಗ ದಾವೀದನು ಹೇಳ್ತಾನೆ, ನಾನು ಬಲು ಇಕ್ಕಟ್ಟಿನಲ್ಲಿ ಸಿಕ್ಕಿದ್ದೇನೆ, ನಾನು ನನ್ನ ಕರ್ತನ ಕೈಯಲ್ಲಿ ಸಿಕ್ಕಿ ಬೀಳ್ತೇನೆ ಹೊರತು ಬೇರೆ ಇನ್ಯಾರ ಕೈಯಲ್ಲಿ ನಾನು ಸಿಕ್ಕಿ ಬೀಳ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾನೆ. ನನ್ನ ಪ್ರಿಯರೇ, ನಾವಿಲ್ಲಿ ನೋಡುವಾಗ ದಾವೀದನು ಮಾಡಿದಂತ ತಪ್ಪಿನ ನಿಮಿತ್ತವಾಗಿ ಈಗ ನೋಡ್ತೇವೆ ನಾವು, ಘೋರವಾದಂತ ವ್ಯಾಧಿ ಬಂತು. ಆ ಘೋರವಾದಂತಹ ವ್ಯಾಧಿ ಬಂದಾಗ ಇಸ್ರಾಯೇಲರಲ್ಲಿ ಸುಮಾರು 70,000 ಜನರು ತೀರಿ ಹೋದರು ಎಂಬುದಾಗಿ, ಆ ಘೋರ ವ್ಯಾಧಿಗೆ ಬಲಿಯಾದರೆ ಎಂಬುದನ್ನು ನೋಡ್ತೇವೆ ನಾವು. ಇದನ್ನ ನೋಡಿದಂತ ದಾವೀದನು ಅಮ್ಮಲ ಮರುಗಿದನು. ಭಯಂಕರವಾದ ದುಃಖ ಅವನಲ್ಲಿ ಉಂಟಾಯ್ತು. ಆ ದುಃಖ ಉಂಟಾದಾಗ ಆತನು ಹೇಳ್ತಾನೆ ಕರ್ತನನ್ನ ಕುರಿತು, ಕರ್ತನೇ, ಇಂಥ ಹೀನವಾದಂತ ಕಾರ್ಯವನ್ನ ಮಾಡಿದಂಥವನು, ಪಾಪವನ್ನ ಮಾಡಿದಂಥವನು ನಾನಲ್ಲವೋ? ನನ್ನನ್ನ ಬಿಟ್ಟು ನೀನು ಕುರಿಗಳಂತಿರುವಂತ ಈ ಇಸ್ರಾಯೇಲರ ಮೇಲೆ ಯಾಕೆ ಮುಯ್ತಿರ್ತಾ ದೇವರೇ? ಒಂದು ವೇಳೆ ಕೇಡುಗಳು, ಆಪತ್ತುಗಳು ಬರುವಂತದ್ದಾದರೆ ನನ್ನ ಮೇಲೆ ಬರಲಿ, ನನ್ನ ಕುಟುಂಬದ ಮೇಲೆ ಬರಲಿ ಎಂಬುದಾಗಿ ಆತನು ತನ್ನ ದೀನತೆಯನ್ನು ಅಲ್ಲಿ ತೋರಿಸುವಂತವನಾಗಿದ್ದಾನೆ. ನನ್ನ ಪ್ರಿಯ ದೇವ ಜನರೇ, ಸಭೆಗಳಲ್ಲಿ ಬರುವಂತಹ ಕಷ್ಟಗಳ ನಿಮಿತ್ತವಾಗಿ, ಸಭೆಗಳಲ್ಲಿ ಬರುವಂತಹ ವಿವಾದಗಳ ನಿಮಿತ್ತವಾಗಿ, ಸಭೆಗಳಲ್ಲಿ ಬರುವಂತಹ ಎಲ್ಲಾ ಹಿಂಸೆಗಳ ನಿಮಿತ್ತವಾಗಿ ಸಭಾ ಹಿರಿಯರುಗಳು ಅದನ್ನ ತಮ್ಮ ಮೇಲೆ ಹಾಕೊಳ್ಬೇಕು. ಅದನ್ನ ತಮ್ಮ ಮೇಲೆ ಹಾಕೊಂಡವರಾಗಿ, ಕರ್ತನೇ, ಸಭೆಯಲ್ಲಿರುವಂತಹ ಸಭಿಕರ ಎಲ್ಲ ಕಷ್ಟಗಳನ್ನ ನಮ್ಮ ಮೇಲೆ ನಾವು ಹಾಕೊಂಡು ಪ್ರಾರ್ಥನೆ ಮಾಡ್ತಾ ಇದೀವಪ್ಪ. ಅವರೆಲ್ಲ ಕಷ್ಟಗಳ ನೀನು ಪರಿಹಾರ ಮಾಡು ಸ್ವಾಮಿ, ಅವರೆಲ್ಲ ಕಷ್ಟಗಳಿಗೆ ಉತ್ತರವನ್ನು ಕೊಡು ಕರ್ತನೆ ಎಂಬುದಾಗಿ ತಮ್ಮ ಕಷ್ಟವೋ ಎಂಬಂತೆ ಅವರು ಆ ಒಂದು ಕಷ್ಟಗಳನ್ನ ಕರ್ತನ ಮುಂದೆ ಅರಿಕೆ ಮಾಡಿಕೊಳ್ಳಬೇಕು. ಅರಿಕೆ ಮಾಡಿಕೊಂಡಾಗ ಕರ್ತನು ತಾನೇ ಕಷ್ಟಗಳಿಂದ ಪರಿಹಾರವನ್ನ ಕೊಡುವಂತವನಾಗಿದ್ದಾನೆ. ಮಾತ್ರವಲ್ಲದೆ ಈಗ ನಾವು ಹೇಳಿದಂತ ಆ 2 ಆಶೀರ್ವಾದಗಳನ್ನ ಕರ್ತನು ಅವರಿಗೆ ಬಾಧ್ಯತೆಯಾಗಿ ಕೊಡುವಂತವನಾಗಿದ್ದಾನೆ. ಹೀಗಿರುವಾಗ ನಾವು ನೋಡ್ತೇವೆ, ಕ್ರೀಡೆಯಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ನೋಡುವಾಗ ಒಂದು ಪಂದ್ಯವನ್ನ ಗೆದ್ದಾಗ, ಆ ಪಂದ್ಯವನ್ನ ಗೆದ್ದಾಗ ಆ ಪಂದ್ಯದ ಆ ಒಂದು ಗೆಲುವಿನ ಸಂಭ್ರಮ ಇಡೀ ಪಂದ್ಯದ ಎಲ್ಲರ ಮೇಲೂ ಪ್ರಭಾವ ಬೀರ್ತದೆ. ಆ ಪಂದ್ಯವನ್ನ ನಾವೆಲ್ಲರೂ ಗೆದ್ದಿದ್ದೇವೆ ಎಂಬುದಾಗಿ ಕ್ಯಾಪ್ಟನ್ ಹೇಳಬೇಕು. ಒಂದು ವೇಳೆ ಪಂದ್ಯದಲ್ಲಿ ಸೋತಾಗ ಆ ತಂಡದ ನಾಯಕರು ಹೇಳ್ಬೇಕು, ಆ ತಂಡದ ಆ ಸೋಲಿಗೆ ನೈತಿಕ ಹೊಣೆ ನಾನೇ ಎಂಬುದಾಗಿ ಹೇಳ್ಬೇಕು. ಇದು ಕ್ರೀಡಾಲೋಕದ ನಿಯಮ. ಅದೇ ಪ್ರಕಾರವಾಗಿ ಸಭೆಯಲ್ಲಿ ಅನೇಕ ದಾರಿ ತಪ್ಪಿದಂತ ಕುರಿಗಳಿರ್ತಾರೆ, ತಪ್ಪು ಮಾಡುವಂತವ್ರು ಇರ್ತಾರೆ, ಕೇಡು ಮಾಡುವಂತವ್ರು ಇರ್ತಾರೆ, ಗೊತ್ತಿಲ್ಲದಿರ್ತಕ್ಕಂಥವ್ರು ಇರ್ತಾರೆ. ಇವರೆಲ್ಲರನ್ನ ಒಟ್ಟುಗೂಡಿಸಿಕೊಂಡು ಕರ್ತನ ಬಳಿಯಲ್ಲಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ, ಅವರಿಗೋಸ್ಕರ
ವಿಜ್ಞಾಪನೆ ಮಾಡುವಾಗ ಕರ್ತನು ತಾನೇ ಆ ಪ್ರಾರ್ಥನೆಯನ್ನೇ ಕೇಳಿ ಉತ್ತರವನ್ನ ಕೊಡುವಂತವನಾಗಿದ್ದಾನೆ. ಯಾಕೆ ಎಂಬುದಾಗಿ ಹೇಳುವಾಗ ಕರ್ತನು ತಾನೇ ಸಭಾ ಹಿರಿಯರಿಗೆ ವಿಶೇಷವಾದ ಸ್ಥಾನಮಾನಗಳನ್ನ ಕೊಟ್ಟಿದ್ದಾನೆ. ಆ ಸ್ಥಾನಮಾನಗಳ ಮುಖಾಂತರವಾಗಿ ಅವರು ಕರ್ತನ ಬಳಿಗೆ ಬಂದು ಅವರು ಮೊಣಕಾಲೂರಬೇಕು. ಕರ್ತನ ಬಳಿಗೆ ಬಂದು ಅವರು ಆ ಕುರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ದಾವೀದನು ನೋಡಿ, ಅವನ ದೀನತೆಯನ್ನ ನೋಡ್ರಿ. ದಾವೀದನಿಗೆ ತನ್ನ ತಪ್ಪಿನ ಅರಿವಾಯ್ತು. ಆ ತನ್ನ ತಪ್ಪಿನ ಅರಿವಾದಾಗ ತನ್ನ ಆಡಳಿತದಲ್ಲಿ ಆಗಿರುವಂತಹ ಆ ದುಷ್ಪರಿಣಾಮಗಳನ್ನ ಆತನು ತಾನೇ ಒತ್ತುಕೊಂಡವನಾಗಿ, ಅಯ್ಯೋ ಈ ಒಂದು ಕಾನೇಶುಮಾರಿ ಮಾಡ್ತಂತವನು ನಾನೇ ಆಗಿದ್ದೇನೆ, ಈ ಘೋರವಾದ ತಪ್ಪನ್ನ ಮಾಡದಂತ ಕೆಟ್ಟ ಆಲೋಚನೆ ನನಗೆ ಬಂತು. ಹೀಗಿರುವಾಗ ಈ ಇಸ್ರಾಯೇಲರ ನನ್ನ ಪ್ರಜೆಗಳ ಮೇಲೆ ಇಂಥ ಘೋರವಾದ ವ್ಯಾಧಿ ಬಂತಲ್ಲ, ಆ ಘೋರವಾದ ವ್ಯಾಧಿಯ ನಿಮಿತ್ತವಾಗಿ ಆತ ಹೇಳ್ತಾನೆ, ಇಂಥ ವ್ಯಾಧಿ ನನಗೆ ಬರಲಿ, ಇಂಥ ಸಮಸ್ಯೆಗಳು ನನ್ನ ಕುಟುಂಬಕ್ಕೆ ಬರಲಿ, ಇಂಥ ಆಲೋಚನೆ ಸಭಾ ಹಿರಿಯರಲ್ಲಿ ಬರಬೇಕು, ಇಂಥ ದೀನತೆ, ಇಂಥ ತಗ್ಗಿದ ಮನಸ್ಸು ಬರಬೇಕೆಂಬುದಾಗಿ ಅವರು ತಾನೇ ಬಯಸುವಂತವನಾಗಿದ್ದಾರೆ. ಯಾಕೆಂದ್ರೆ ನೋಡುವಾಗ ಎಲ್ಲರ ಮನಸ್ಸುಗಳು ಒಂದಲ್ಲ ಒಂದು ಸಾರಿ ಕೆಟ್ಟು ಹೋಗುವಂತದ್ದಾಗಿದೆ. ಇಲ್ಲಿ ದಾವೀದನ ನೋಡುವಾಗ ಆ ಒಂದು ಸೈತಾನನು ಆತನ ಮನಸ್ಸನ್ನ ಕೆಡಿಸಿ ಇಸ್ರಾಯೇಲರಿಗೆ ಕಾಲೇಶು ಮಾರಿ ಮಾಡುವಂತೆ ಪ್ರೇರೇಪಣೆ ಮಾಡಿದ್ರೆ ಎಂಬುದಾಗಿ ಓದ್ತೇವೆ ನಾವು. ಪ್ರಿಯರೇ, ನಮಗೂ ಕೂಡ ಅನೇಕ ತಪ್ಪುಗಳನ್ನು ಮಾಡುವಂತೆ ಸೈತಾನನು ಪ್ರೇರೇಪಣೆ ಮಾಡುವಂತವನಾಗಿದ್ದಾನೆ. ಆ ಪ್ರೇರೇಪಣೆ ಮಾಡುವಾಗ ನಾವು ತಪ್ಪುಗಳನ್ನ ಮಾಡ್ತೇವೆ. ಆ ತಪ್ಪುಗಳನ್ನ ನೋಡುವಾಗ ಸಭಾ ಹಿರಿಯರುಗಳು ಆ ತಪ್ಪುಗಳ ನಿಮಿತ್ತವಾಗಿ ಆ ವ್ಯಕ್ತಿಯನ್ನ ಎತ್ತಿ ಆಡದೆ, ಆ ವ್ಯಕ್ತಿಯ ತಪ್ಪುಗಳನ್ನ ಖಂಡಿಸದೆ, ಎಲ್ಲರೂ ಹೇಳ್ತಾರೆ ಅಂದ್ರೆ ಖಂಡಿಸ್ಬೇಕೆಂಬುದಾಗಿ ಹೇಳ್ತಾರೆ. ನಾವು ಖಂಡಿಸ್ಬೇಕಾದ್ರೆ ಮೊದಲನೇದಾಗಿ ಆತನು ದೇವರ ಬಳಿಯಲ್ಲಿ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕೇವಲ ಬರೀ ಖಂಡಿಸುವಂಥದ್ದು ಮಾತ್ರವಲ್ಲ. ಈ ದಿನಮಾನಗಳಲ್ಲಿ ಆ ಸಭೆಗೆ ಬರುವಂತ ಸಭಿಕರನ್ನ ಖಂಡಿಸದ ಮಾತ್ರಕ್ಕೆ ಅವರು ಖಂಡಿತವಾಗ್ಲೂ ಕೂಡ ಅವರು ದಾರಿಗೆ ಬರ್ತಾರೆ ಎಂಬುದನ್ನು ನಾವು ತಿಳ್ಕೊಳ್ಬಾರ್ದು ಪ್ರಿಯರೇ. ಮೊದಲನೇದಾಗಿ ನಾನು ಮಾಡಿರ್ತಕ್ಕಂಥ ಕಾರ್ಯಗಳೆಂಬುದನ್ನು ನೋಡ್ಬೇಕು ನಾವು. ಆತನು ತನ್ನನ್ನು ತಗ್ಗಿಸಿಕೊಂಡವನಾಗಿ ಆತನಿಗೋಸ್ಕರ ಎಷ್ಟು ಸಾರಿ ಪ್ರಾರ್ಥನೆ ಮಾಡಿದ್ದಾನೆ, ಎಷ್ಟು ಉಪವಾಸ ಪ್ರಾರ್ಥನೆ ಮಾಡಿದ್ದಾನೆ, ಎಷ್ಟು ಕಣ್ಣೀರಿನ ಪ್ರಾರ್ಥನೆ ಮಾಡಿದ್ದಾನೆ ಎಂಬುದನ್ನು ನಾವು ನೋಡ್ಬೇಕು ನಾವು. ಅದಕ್ಕೂ ಆತನು ಬಗ್ಗದೆ ಹೋದಾಗ ಆತನನ್ನ ಕೈ ಬಿಡಬೇಕಾಗ್ತದೆ. ಯಾವುದಾದರೂ ಸಭೆ ಇರ್ತಕ್ಕಂಥವನು ಆತನು ದುಷ್ಟನಾಗಿರುವಾಗ, ಸಭೆಯವರ ಸಭಾ ಹಿರಿಯರ ಮಾತನ್ನ ಕೇಳದೇ ಇರುವಾಗ ಮೊದಲನೇದಾಗಿ ಆತನನ್ನ ಪ್ರಾರ್ಥನೆಯ ಮುಖಾಂತರವಾಗಿ ಕರ್ತನಿಗೆ ಒಪ್ಪಿಸಿಕೊಳ್ಬೇಕು. ಮತ್ತು ನಾವು ಏನ್ ಮಾಡ್ಬೇಕು? ಕಣ್ಣೀರಿನ ಪ್ರಾರ್ಥನೆ ಮಾಡ್ಬೇಕು. ಮತ್ತು ಏನ್ ಮಾಡ್ಬೇಕು? ಅವರು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ಬೇಕು. ಈ ಮೂರಕ್ಕೂ ಅವನು ಬಗ್ಗಲಿಲ್ಲ ಎಂಬುದಾಗಿ ಹೇಳುವಾಗ, ಈ ಮೂರಕ್ಕೂ ಅವನು ಉತ್ತರವನ್ನು ಕೊಡಲಿಲ್ಲ ಎಂಬುದಾಗಿ ಹೇಳುವಾಗ ಖಂಡಿತವಾಗಿಯೂ ನಾವು ಆತನನ್ನ ಬಿಟ್ಟು ಬಿಡಬೇಕಾಗ್ತದೆ ಪ್ರಿಯರೇ. ಇದೆಲ್ಲವನ್ನು ಮಾಡದೆ ನಾವು ಖಂಡಿಸುವಾಗ ಗದರಿಸುವಾಗ ಯಾವ ಪ್ರಯೋಜನಕ್ಕೆ ಬರೋದಿಲ್ಲ ಪ್ರಿಯರೇ. ಹಾಗಾಗಿ ಸಭಾ ಹಿರಿಯರುಗಳು ಈ ಎರಡು ಆಶೀರ್ವಾದಗಳನ್ನು ಹೊಂದಬೇಕಾದ್ರೆ ಅವರು ಸಂಪೂರ್ಣವಾಗಿ ದಾವೀದನು ಹೇಗೆ ಆ ಒಂದು ಸೋಲನ್ನ ತನ್ನ ಮೇಲೆ ಹಾಕೊಂಡನೋ ಅದೇ ಪ್ರಕಾರವಾಗಿ ಸಭೆಯಲ್ಲಿ ಆಗುವಂತ ಎಲ್ಲಾ ಒಳ್ಳೆಯ ಕಾರ್ಯಗಳನ್ನು ಹೇಗೆ ಅವರು ಸಂತೋಷ ಪಡ್ತಾರೋ ಅದೇ ಪ್ರಕಾರವಾಗಿ ಸಭೆಯಲ್ಲಿರುವಂತಹ ಎಲ್ಲ ದುಷ್ಟರಿಗೋಸ್ಕರ, ಸಭೆಯಲ್ಲಿರುವಂತಹ ದಾರಿ ತಪ್ಪಿದವರಿಗೋಸ್ಕರ, ಸಭೆಗೆ ಬಾರದೇ ಇರುವವರಿಗೋಸ್ಕರ, ಸಭೆಗೆ ಹಾನಿ ಉಂಟು ಮಾಡೋರಿಗೋಸ್ಕರ ಅವರೆಲ್ಲರನ್ನ ಲೆಕ್ಕಿಸಿಕೊಂಡವನಾಗಿ ಅವರನ್ನು ಕೂಡ ಆತನು ಲೆಕ್ಕ ಮಾಡಿಕೊಂಡು ಹೆಸರಾಗಿ ತನ್ನ ದಿನನಿತ್ಯದ ಮುಂಜಾನೆಯ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ಕೂಡ ಇಲ್ಲಿ ಆತನು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ಅಲ್ಲಿರ್ತಕ್ಕಂತಹ ಆ ಸಭಿಕನ ಹೃದಯ ಕರಗುವಂತದ್ದಾಗಿದೆ. ಈತನ ಪ್ರಾರ್ಥನೆಯನ್ನ ಕೇಳಿದಂತ ದೇವರು ಅವನ ಮನಸ್ಸನ್ನ ಪರಿವರ್ತನೆ ಮಾಡುವಂತವನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ಈ ರಾತ್ರಿ ವೇಳೆ ನಾವು ಫಿಲಿಪಿಯವರಿಗೆ ಬರೆದ ಪತ್ರಿಕೆಯನ್ನು ನೋಡುವಾಗ ಬಹಳ ಅದ್ಭುತವಾದಂತಹ ಅನೇಕ ಸಾಲುಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಆದ್ರಿಂದ ನಾವು ನೋಡ್ತೇವೆ, ಕೊನೆಯದಾಗಿ ನಾವು ನೋಡ್ತೇವೆ, ಸ್ವಂತ ಹಿತವನ್ನ ನೋಡದೆ ಪರಹಿತವನ್ನು ಕೂಡ ನೀವು ಬಯಸಬೇಕೆಂಬುದಾಗಿ ಭಕ್ತನಾದ ಪೌಲನು ಬಯಸುವಂತವನಾಗಿದ್ದಾನೆ. ಮೊದಲನೇದಾಗಿ ನೋಡುವಾಗ ಆ ವಿಷಯಕ್ಕೆ ನಾವು ಬರುವಾಗ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಬೇಕೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. ಯಾಕೆ ಎಂಬುದಾಗಿ ಹೇಳುವಾಗ
ಮನಸ್ಸು ಬಹಳ ಬಹಳ ಕೆಟ್ಟದಾಗಿರುವಂತದ್ದಾಗಿದೆ. ನಾವು ಎಷ್ಟೋ ಸಾರಿ ನಾವು ಮನುಷ್ಯ ಸಹಜವಾದಂತ ರೀತಿಯಲ್ಲಿ ನಾವು ಮನಸ್ಸನ್ನ ಬದಲಾಯಿಸಿಕೊಳ್ಳುವಂತವರಾಗಿದ್ದೇವೆ. ಎಷ್ಟೋ ಸಾರಿ ನಾವು ಮನಸ್ಸನ್ನ ನಾವು ಕೆಡಿಸಿಕೊಳ್ಳುವಂತವರಾಗಿದ್ದೇವೆ. ಆ ಮನಸ್ಸನ್ನ ನಾವು ಕೆಡಿಸಿಕೊಳ್ಳದೆ ಕರ್ತನಾದಂತ ಯೇಸು ಕ್ರಿಸ್ತನ ಮನಸ್ಸನ್ನು ನಾವು ಧರಿಸಿಕೊಳ್ಳುವಾಗ ನಾವು ಖಂಡಿತವಾಗಿಯೂ ಕೂಡ ದೇವರ ಮಗನಾಗಿ ಮಗಳಾಗಿ ನಾವು ಈ ಲೋಕದಲ್ಲಿ ಜೀವಿಸಬಹುದು. ಬರುವಂತ ಎಲ್ಲ ಸಮಸ್ಯೆಗಳಿಂದ, ಎಲ್ಲ ಶೋಧನೆಗಳಿಂದ, ಎಲ್ಲ ಬಾಧೆಗಳಿಂದ ನಾವು ಬಿಡುಗಡೆಯನ್ನ ಹೊಂದಬಹುದೆಂಬುದಾಗಿ ಆ ಪೌಲನು ಈ ಪತ್ರಿಕೆಯ ಮುಖಾಂತರವಾಗಿ ತಿಳಿಸುವಂತವನಾಗಿದೆ. ಒಬ್ಬನೊಬ್ಬ ನೀತಿವಂತನಿದ್ದ. ಆತನು ಈ ಲೋಕವನ್ನು ಬಿಟ್ಟ ನಂತರ ನೇರವಾಗಿ ಆತನು ಸ್ವರ್ಗಕ್ಕೆ ಹೋದ. ಸ್ವರ್ಗದ ಬಾಗಿಲಲ್ಲಿ ಒಬ್ಬ ಸ್ವರ್ಗದ ಬಾಗಿಲಲ್ಲಿ ದೇವದೂತನವನ್ನ ನಿಲ್ಲಿಸ್ಕೊಂಡು ಏನ್ ಮಾಡ್ತಾನೆ, ಈಗ ಅಯ್ಯ ನೀನು ಸ್ವರ್ಗಕ್ಕೆ ಬಂದಿದ್ಯಾ, ಸಂತೋಷ. ಆದರೆ ಸ್ವರ್ಗದ ಒಳಗೆ ಹೋಗ್ಬೇಕಾದ್ರೆ ಕೆಲವು ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಹಾಗಾದಾಗ ಮಾತ್ರ ಒಳಗಡೆ ಬಿಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ದ. ಮೊದಲನೇದಾಗಿ ಅವನು ಕೇಳ್ದ, ಅಯ್ಯ ನೀನು ಈ ಲೋಕದಲ್ಲಿ ಇರ್ಬೇಕಾದಾಗ ಸ್ವರ್ಗಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ದೆ? ಅದನ್ನ ಹೇಳ್ತಾನೆ, ದೇವದೂತನೇ, ನಾನು ಯಾವಾಗಲೂ ಕರ್ತನಾದ ಯೇಸು ಕ್ರಿಸ್ತನನ್ನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಓಕೆ, 1 ಮಾರ್ಕ್ಸ್ ಆಯ್ತು. ನಾನು ಯಾವಾಗಲೂ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೆ, 2 ಮಾರ್ಕ್ಸ್ ಆಯ್ತು. ನಾನು ಪ್ರತಿ ವಾರ ಕೂಡ ತಪ್ಪದೆ ಸಭೆಗೆ ಹಾಜರಾಗ್ತಾ ಇದೆ, 3 ಮಾರ್ಕ್ಸ್ ಆಯ್ತು. ಹೀಗೆ ಅವನು ಕೆಲವು ಪ್ರಶ್ನೆಗಳು ಹೇಳಿದಾಗ ಅಲ್ಲಿಗೆ ಅವನು ನಿಲ್ಲಿಸ್ತಾವ. ಅಯ್ಯ ನೀನು ಹೇಳ್ದಂತ ನಾನು ಕೇಳದಂತ 5 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ಯಾ, 5 ಮಾರ್ಕ್ಸ್ ಆಯ್ತು, ಇನ್ನು 95 ಮಾರ್ಕ್ಸ್ ಇದೆಯಲ್ಲ, ಇನ್ನು ಪ್ರಶ್ನೆಗಳಿದೆಯಲ್ಲ, ಪ್ರಶ್ನೆಗಳನ್ನ ಕೇಳ್ಬೇಕಂತ ಹೇಳುವಾಗ ಅವನು ಹೇಳ್ತಾನೆ, ಅಯ್ಯೋ ಸ್ವಾಮಿ, ನಿನ್ನ ಕೃಪೆಯಿಂದ ನಿನ್ನ ಸಹಾಯದಿಂದ ನಾನು ಸ್ವರ್ಗದವರೆಗೂ ಬಂದಿದ್ದೇನೆ. ಈಗ ನೋಡಿದ್ರೆ ದೇವರೇ ಸ್ವರ್ಗದ ಒಳಗೋಗ್ಬೇಕಾದ್ರೆ ಇವ್ರು ಪ್ರಶ್ನೆಯನ್ನ ಕೇಳ್ತೀನಿ ಅಂತ ಹೇಳುವಾಗ ಆತನು ಅಯ್ಯ ಈಗೋ ನಿನಗೆ 95 ಮಾರ್ಕ್ಸ್ ಅನ್ನ ಕೊಟ್ಟಿ ಅಂತ ಹೇಳ್ದ. ಯಾಕೆ ಎಂಬುದಾಗಿ ಹೇಳುವಾಗ ನಿನ್ನ ಕೃಪೆ ಅಂತ ಹೇಳ್ದಲ್ಲ, ದೇವರ ಕೃಪೆಯಿಂದ ಇಲ್ಲಿ ಬಂದೆ ಅಂತ ಹೇಳ್ದಲ್ಲ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಂಬುದಾಗಿ ಹೇಳಿ ಆತನನ್ನ ಸ್ವರ್ಗದ ಒಳಗೆ ಕಳಿಸ್ತಾ ಎಂಬುದಾಗಿ ನೋಡ್ತೇವೆ ನಾವು. ನನ್ನ ಪ್ರಿಯರೇ, ಇದೆಲ್ಲವನ್ನ ನೋಡುವಾಗ ದೇವರ ಕೃಪೆ ನಮ್ಮೊಟ್ಟಿಗೆ ಇರುವುದರಿಂದ, ದೇವರ ಕನಿಕರ ನಮ್ಮೊಟ್ಟಿಗೆ ಇರುವುದರಿಂದ ದೇವರು ನಮಗೆ ಒಂದು ಒಳ್ಳೆ ಅವಕಾಶವನ್ನ ಕೊಟ್ಟಿದ್ದಾನೆ. ನಿನ್ನೆ ಗತಿಸಿ ಹೋದವ್ರಿಗೆ ಇಂಥ ಅವಕಾಶ ಇಲ್ಲ. ನಿನ್ನೆ ಈ ಲೋಕವನ್ನು ಬಿಟ್ಟು ಹೋದವ್ರಿಗೆ ಇಂಥ ಅವಕಾಶ ಇಲ್ಲ. ನಾವುಗಳು ಈ ಕ್ಷಣಕ್ಕೂ ನಾವು ಜೀವಿತರ ಸಂಖ್ಯೆಯಲ್ಲಿ ಎಣಿಸಲ್ಪಟ್ಟಿದ್ದೇವೆ. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆ. ಹೀಗಿರುವಾಗ ನಾವು ಕರ್ತನ ಕರುಣೆಯನ್ನ, ಕರ್ತನ ಕೃಪೆಯನ್ನ ನಾವು ನೆನಪಿಗೆ ತಂದುಕೊಂಡವರಾಗಿ ಕರ್ತನಾದಂತ ಯೇಸು ಕ್ರಿಸ್ತನ ಮನಸ್ಸನ್ನ ಹೊಂದಿದವರಾಗಿ ಜೀವಿಸುವಾಗ ಕರ್ತನು ತಾನೇ ಈ ಲೋಕದ ಯಾತ್ರೆಯಲ್ಲಿ ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ನಮಗೆ ಬರುವಂತ ಎಲ್ಲ ಕಷ್ಟಗಳು, ಸಂಕಟಗಳು ದೂರವಾಗುವಂತದ್ದಾಗಿದೆ. ಹೀಗಿರುವಾಗ ನೀವು ಈ ಲೋಕದಲ್ಲಿ ಜೀವಿಸುವಾಗ ಕರ್ತನಾದ ಯೇಸು ಕ್ರಿಸ್ತನ ಮನಸ್ಸನ್ನ ನೀವು ಹೊಂದಿದವರಾಗಿ ಜೀವಿಸಬೇಕೆಂಬುದಾಗಿ ಭಕ್ತನಾದ ಪೌಲನು ಫಿಲಿಪ್ಪಿ ಪತ್ರಿಕೆಗೆ ಬರೆಯುವಂತವನಾಗಿದ್ದಾನೆ. ಕರ್ತನು ತಾನೇ ಈ ಒಂದು ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಸಂತೈಸಲಿ, ನಮಗೆ ಬೇಕಾದಂತ ಒಳ್ಳೆಯ ಮನಸ್ಸನ್ನ ಕೊಟ್ಟು ಕರ್ತನು ತಾನೇ ನಡೆಸಲಿ ಎಂಬುದಾಗಿ ನಾನು ಕೇಳಿಕೊಳ್ಳುವಂತವನಾಗಿ